ಮಾಡಿದ್ರು ಅವತ್ತು ಇವತ್ತು ಕೂಡ ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಒಳಗಡೆ ಇದೆ. ಒಳ್ಳೆ ಸೂಪರ್ ಡೂಪರ್ ಆಗಿದೆ ಸರ್. ಒಂದು ಕಡೆನೂ ನಾವು ಬೇಜಾರಾಗಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಇದು ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಶಿವಣ್ಣಂಗೆ ಜೈ. ಸರ್ ಹೇಗಿದೆ? ಸೂಪರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಹೇಗಿದೆ? ಸರ್ ಬನ್ನಿ ಹೇಗಿದೆ ಸರ್? ಹೇಗಿದೆ ಸಿನಿಮಾ? ಸೂಪರ್ ಆಗಿದೆ. ಹಾಂ ಹೊಸ ಮೈಲಿಗೆ. ಹಾಂ ತುಂಬಾ ಚೆನ್ನಾಗಿದೆ. ಒಂದೇ ಮಾತಲ್ಲಿ ಓಂ ನಮಃ ಶಿವಾಯ ಅಷ್ಟೇ. ಶಿವಮಯ ತುಂಬಾ ಚೆನ್ನಾಗಿದೆ. 6 ವರ್ಷ ಆದ್ಮೇಲೆ ಬಾಸ್ ನಾಯಿ ಹಿಡಿದವ್ರು ಇನ್ಮೇಲೆ ಏನಿದ್ರು ಹಬ್ಬಾನೇ. ನೆಕ್ಸ್ಟ್ ಲೆವೆಲ್ 2024 ಎದುರಾಳಿಗೆ ಬೇಕು ತಿಳ್ಳು. ಶಿವಣ್ಣ ಮಚ್ಚಿಡ್ದವ್ರೆ, ಎಲ್ರಿಗೂ ಉಚ್ಚರಿಸ್ತಾರೆ. ಬರೀತಿರಿ ಸುಡುತ್ತೆ. ಕಿರಣ್ ಅಂಕಲ್ ಸಿರಾಜ್ ಕುಮಾರ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶಿವಣ್ಣನಿಗೆ ಒಂದು ದೊಡ್ಡ ಕಂಬ್ಯಾಕ್. ಆದಷ್ಟು ಬೇಗ ಇದು ಥಿಯೇಟರ್ ಇನ್ಕ್ರೀಸ್ ಆಗಬೇಕು. ಮೂವಿ ಮಾತ್ರ ಸೂಪರ್ ಆಗಿದೆ. ನೆನ್ನೆ ಎಲ್ಲ ಕೊಂಗೋವ ಬರ್ತಿತ್ತು, ಅದು ಫ್ಲಾಪ್ ಅಂತ ಗೊತ್ತಾಗಾಯ್ತು. ಇನ್ಮೇಲಿಂದ ಇವತ್ತಿಂದ ರಣಗಳು ಬರೀ ರಣಗಳು ನಿಜವಾಗ್ಲೂ ಕಮ್ ಬ್ಯಾಕ್ ಆಗುತ್ತೆ. ಮೂವಿ ಸ್ಟೋರಿ ಮಾತ್ರ ಪ್ರೀಕ್ವಲ್ ಸ್ಟೋರಿ ಸೂಪರ್ ಆಗಿದೆ. ಶಿವಣ್ಣ ಕಮ್ ಬ್ಯಾಕ್ ಪೋಸ್ಟ್ ಆದ್ಮೇಲೆ ಸೂಪರ್ ಆಗಿದೆ. ಕಂಟಿನ್ಯೂ ಸೂಪರ್ ಆಗುತ್ತೆ.
ಹೇಗಿತ್ತು ಸಿನಿಮಾ? ಸರ್ ಸ್ಟೆಂಟ್ ಎಲ್ಲ ಯಾವ ಥರ ಇದೆ? ಡೈರೆಕ್ಷನ್ ಹೇಗಿದೆ? ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಬೆಂಕಿ ಇದೆ. ಹಾಂ, ನೋಡ್ಬೋದಾ? ಸಖತ್ತಾಗಿದೆ. ಓಕೆ, ನೋಡಲೇಬೇಕು. ಸಿನಿಮಾ ಚೆನ್ನಾಗಿದೆ. ಸಿನಿಮಾ ಮಕ್ಕಳಿಗಿಂತ ಅದಕ್ಕಿಂತ ಮುಂದಿನ ಭಾಗ ಅಂದರೆ ಶಿವಣ್ಣ ಏನು ಕ್ಯಾರೆಕ್ಟರ್ ಸೂಪರ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಅದು ಹೇಳೋಕೆ ವಯಸ್ಸಲ್ಲಿ ಮಾಡೋಕ್ಕಾಗಲ್ಲ. ಈ ಥರ ವಯಸ್ಸು ಮಾಡಿದ್ದಾರೆ ಅಂದರೆ ನಮ್ಮ ನೋಡೋ ಭಾಗ ಈ ಬಗ್ಗೆ ಆಗಿಲ್ಲ. ಹೋಮೋ ಏಕೆ ಪಡಿಸ್ಕೊಂಡು ಸಿಂಹದಮ್ಮರು ಎಲ್ಲ ಮಾಡಿದ್ದಾರೆ, ಅದು ಗ್ರೇಟು. ಈ ವಯಸ್ಸಲ್ಲಿ 60 ವರ್ಷ ದಾಟಿದ್ರು ಕೂಡ ಶಿವಣ್ಣ ಮಾಡಿದ್ರು ಗ್ರೇಟು. ಅದರೊಳಗೆ ಹೊಸ ಹೊಸ ಪ್ರಜೆಗಳು ಅವಕಾಶ ಕೊಡ್ತಿಲ್ವಾ ನಮ್ಮ ಗೊತ್ತಾಗಿದೆ. ಒಂದು ಥ್ಯಾಂಕ್ಸ್ ಅಷ್ಟೇ ಹೇಳ್ಬೋದು. ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್. ಸಿನಿಮಾ ಚೆನ್ನಾಗಿದೆ. ಮತ್ತೊಮ್ಮೆ ನೋಡ್ತೀನಿ ಸಿನಿಮಾ. ಆವಾಗ ಮಕ್ಕಳು 5 ಸತಿ ನೋಡಿದರೆ ಮತ್ತೆ ಮತ್ತೊಮ್ಮೆ ನೋಡ್ತೀನಿ. ಥ್ಯಾಂಕ್ ಯು ಸರ್. ಸೂಪರ್ ಆಗಿದೆ ಸರ್. ಈ ಥರ ಸಿನಿಮಾ ಮಾಡೋದು ರಾಜ್ಕುಮಾರ್ ಕುಟುಂಬ ಮಾತ್ರ, ಇನ್ನು ಯಾರ ಕೈಲೂ ಆಗಲ್ಲ. ಇಡೀ ಕರ್ನಾಟಕದಲ್ಲಿ ರಾಜ್ಕುಮಾರ್ ಕುಟುಂಬ ಒಂದೇ. ತುಂಬ ಚೆನ್ನಾಗಿದೆ ಮೂವಿ. ಶಿವಣ್ಣ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ತುಂಬ ಚೆನ್ನಾಗಿದೆ. ಸಿನಿಮಾ ಸೂಪರ್ ಆಗಿದೆ. ಸೂಪರ್ ಬ್ಲಾಕ್ ಬಸ್ಟರ್. ಸೂಪರ್ ಅಮ್ಮ, ಸಕ್ಕತ್ತಾಗಿದೆ. ಶಿವಣ್ಣನೇ ಸಾಟಿ. ಶಿವಣ್ಣನೇ ಎವರ್ಗ್ರೀನ್ ಹೀರೋ. ಚೆನ್ನಾಗಿತ್ತು ಮೂವಿ, ಸಖತ್ತಾಗಿತ್ತು. ಚೆನ್ನಾಗಿತ್ತು. ಸೂಪರ್ ಅಲ್ಟಿಮೇಟ್. ಸರ್ ಮಾತಾಡಿದ್ನಲ್ಲ ಈಗ. ಸಿನಿಮಾ ಮಾತ್ರ ಸೂಪರ್ ಆಗಿದೆ. A1 ಆಗಿದೆ, ಮಾಸ್ ಇದೆ, ಕ್ಲಾಸ್ ಇದೆ. ಎಲ್ಲ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಆರಾಮಾಗಿ ಸಖತ್ತಾಗಿದೆ. ಸೂಪರ್ ಫಿಲಮು. ಸೂಪರ್ ಆಗಿದೆ. ಸೂಪರ್ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಸೂಪರ್ ಸರ್, ಸೂಪರ್. ದೀಪಾವಳಿ ಹಬ್ಬ ಆದಂಗಿದೆ ಇವತ್ತು ನಂಗೆ. ಶಿವಣ್ಣನ ಆ್ಯಕ್ಟಿಂಗು, ಕಣ್ಣು, ಮಾಸ್ ಲುಕ್ಕು, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಸಕ್ಕತ್ತಾಗಿದೆ. ಚೆನ್ನಾಗಿತ್ತು ಸರ್. ನೆಕ್ಸ್ಟ್ ಇಯರ್ಗೆ 3 ಡೆಕೆಡ್ ಆಗುತ್ತೆ ಶಿವಣ್ಣಗೆ ಮಚ್ಕೊಟ್ಟು. ನಮ್ಮ ಬಾಸ್ ಉಪೇಂದ್ರ 1995 ಓಮಲ್ಲಿ ಓಂಕಾರ ಹಾಕೋದು. 3 ಡೆಕೆಡ್ ಆಗುತ್ತೆ ನೆಕ್ಸ್ಟ್ ಇಯರ್ಗೆ. ನೆಕ್ಸ್ಟು ಇನ್ನು 5 ಡೆಕೆಡ್ ಆದರೂ ಶಿವಣ್ಣಂದು ಯಾರು ಬಿಟ್ ಮಾಡೋಕ್ಕಾಗಲ್ಲ. ಶಿವಣ್ಣ ಒಬ್ಬರೇ. ಮಚ್ಚು, ಕಣ್ಣು ಎರಡರಲ್ಲಿ ಆ್ಯಕ್ಟಿಂಗ್ ಮಾಡೋದು ಅವರೊಬ್ಬರೇ. ಕರ್ನಾಟಕಕ್ಕೂ ಇಂಡಿಯಾಗೂ ಅವರೊಬ್ಬರೇ. ನೆಕ್ಸ್ಟ್ ಯಾರು ಇಲ್ಲ. ನೋ ರಿಪ್ಲೇಸ್ಮೆಂಟ್. ಡಾಕ್ಟರ್ ಶಿವರಾಜ್ ಕುಮಾರ್. ಸೂಪರ್ ಆಗಿದೆ ಸರ್. ಮಫ್ತಿ 2 ಬರಬೇಕು. ಮಫ್ತಿ 2 ಬರಬೇಕು ಇವಾಗ. ತುಂಬ ಚೆನ್ನಾಗಿದೆ. ಸೂಪರ್. ಸ್ಯಾಂಡಲ್ವುಡ್ ಹ್ಯಾಟ್ರಿಕ್ ಹೀರೋ. ಒಳ್ಳೊಳ್ಳೆ ಸೀನ್ ಮಾತ್ರ ಮಸ್ತಾಗಿ ಮಾಡಿದ್ದಾರೆ. ನರ್ತನ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಶಿವಣ್ಣಂಗೆ 63 ಏಜ್ ಅಲ್ಲ, 23 ಏಜ್. ಬೆಂಕಿ ಕೇಳಿಸ್ತಾನೆ ಇಲ್ಲ, ಸೌಂಡೇ ಕೇಳಿಸ್ತಾ ಇಲ್ಲ. ಕ್ಲೈಮ್ಯಾಕ್ಸ್ ಇನ್ನೂ ಕೇಳಿಸ್ತಾ ಇಲ್ಲ, ಸೌಂಡೇ ಇಲ್ಲ ಅಲ್ಲಿ. ಇಂಟರ್ವಲ್ ಸೀನು ಬೆಂಕಿ ಶಿವಣ್ಣ ಇಂಟರ್ವಲ್ ಅಲ್ಲಿ 1/4 ಗಂಟೆ ಮಾತಾಡಂಗಿಲ್ಲ. ತಲೆ ಕೆಟ್ಟೋಗ್ಬಿಟ್ಟಿದೆ ಇಂಟರ್ವಲ್ ಸೀನು. ಅಣ್ಣ 62 ಅಲ್ಲ, ಏನು ಏಜೇ ಆಗಿಲ್ಲ ಅಣ್ಣಂಗೆ. ಅಷ್ಟೇ, ಸಾಧ್ಯನೇ ಇಲ್ಲ. ಶಿವಣ್ಣ ಬಗ್ಗೆ ನಾವು ಹೇಳೋಕ್ಕೆ ಇಲ್ಲ. 62 ವರ್ಷ ಆದ್ರೂ 22 ಸುಳ್ತಾನೆ ಕಾಯ್ತಾ ಇದ್ದಾನೆ. ಕನ್ನಡ ನಾಡಿಗೆ ಒಂದು ಪಿಕ್ಚರ್ ಕೊಟ್ಟಿದ್ದಾನೆ. ಅಣ್ಣವ್ರ ಥರನೇ ನಡೀಲಿ. ಇನ್ನೊಂದು ಹೇಳಬೇಕು ಅಂದರೆ ನಿಮ್ಮ ಮೂಲಕ ಎಲ್ಲ ಸುದ್ದಿಯಲ್ಲೂ ನೀವು ತಿಳಿಸ್ಲೇಬೇಕು. ಕಾರವಾರ ಯಾವತ್ತೂ ಬೇಡ. ಕನ್ನಡದವ್ರ ಹೀರೋಗಳೆಲ್ಲ ಒಂದೇ. ಅದು ರಾಜವಂಶದ ಅಭಿಮಾನಿಗಳು ಮಾಡೋ ಅಂತ ಇದು. ನಾವು ಯಾರು ಬೇಕು ಸ್ಟಾರ್ ಅವರು ಮಾಡೋದಿಲ್ಲ. ಕನ್ನಡ ನಾಡು ನುಡಿಗಾಗಿ ಓಡಾಡಬೇಕು. ಶಿವಣ್ಣನಿಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ದೊಡ್ಡ ಮನೆ ಅಭಿಮಾನಿಗಳಿಗೆ ಜೈ. ತುಂಬ ಚೆನ್ನಾಗಿದೆ. ಕಾರ್ಯಕ್ರಮ ಸೂಪರು. ಶಿವಣ್ಣ ಮತ್ತೆ ನೋಡ್ಬೇಕು, ಜೋಗಿ ಥರ ಸೂಪರ್. ನಾವು ಎಣ್ಣೆ ಹೊಡೆದಿಲ್ಲ ಅಂದ್ಬಿಟ್ಟು ಒಂದು ಬೇಜಾರು. ಅಯ್ಯಪ್ಪನ ಮಾಳೆ ಇಲ್ಲ ಅಂದರೆ ಇಷ್ಟೊತ್ತಿಗೆ ಟಂಕನ್ ಇದು ಮತ್ತೆ 3ನೇ ಫಾಲ್ಟ್ ಬಂದರೆ ಇನ್ನೂ ಒಳ್ಳೆಯದು. 3ನೇ ಫಾಲ್ಟ್ ಬರಬೇಕು. ಮತ್ತೆ ಇನ್ನು ಭಾನುವಾರ ಅಟೆಂಡು.
ಇದು ಯಾರು ಏನು ಅಲ್ಲಾಡ್ಸೋಕ್ಕಾಗಲ್ಲ ಯಾರು. ಮಾತಾಡಂಗೆ ಇಲ್ಲ, ಬಾಸ್ ಅಂದ್ರೆ ಅಷ್ಟೇ. ಫಸ್ಟ್ ಹಾಫು ಸೈಲೆಂಟು, ಸೆಕೆಂಡ್ ಹಾಫ್ ವೈಲೆಂಟು. ಒರಿಜಿನಲ್ ಗ್ಯಾಂಗ್ಸ್ಟರ್ ಶಿವಣ್ಣ, ಸೂಪರ್ ಮೂವಿ.